ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮೊದಲ ಬಾರಿಗೆ THR ಅಂದರೆ ಫೋಟೋ ಕ್ಯಾಪ್ಚರ್ ಮಾಡಿರುವುದಿಲ್ಲ, KYC ಮಾಡಿರುವುದಿಲ್ಲ ಹಾಗೂ THR ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿರುವುದಿಲ್ಲ. ಈ ಮೂರು ಮಾಡದೆ ಪೋಷನ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ THR ಅನ್ನು FRSN ಮೂಲಕ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅನುಸರಿಸಬೇಕು ಎನ್ನುವ ಕ್ರಮವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಲಾಗಿನ್ ಆದಾಗ ಮೊದಲಿಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ನಲ್ಲಿ ಡೈಲಿ ಟ್ರ್ಯಾಕಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದು ಕ್ಲಿಕ್ ಮಾಡಬೇಕು. ನೀವು ಡೈಲಿ ಟ್ರ್ಯಾಕಿಂಗ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ THR HCM ಅಂತ ಕಾಣ್ತಾ ಇದೆ ನೋಡಿ. ಆ THR HCMನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ THR HCM ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಅದರಲ್ಲಿ ನಿಮಗೆ ಲಿಸ್ಟ್ ಆಫ್ ಬೆನಿಫಿಷರೀಸ್ಗಳು ಅಂದರೆ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ್, ಹಾಗೆ 6 months to 3 years, 3 to 6 years ಬೆನಿಫಿಷರಿಗಳು ಓಪನ್ ಆಗುತ್ತೆ. ನಾನಿಲ್ಲಿ ನಿಮಗೆ ಒಂದು ಪ್ರೆಗ್ನೆಂಟ್ ವುಮೆನ್ನ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ವುಮೆನ್ ಕ್ಲಿಕ್ ಮಾಡಿದ್ದೀನಿ. ಪ್ರೆಗ್ನೆಂಟ್ ವುಮೆನ್ ಕ್ಲಿಕ್ ಮಾಡಿದಾಗ ಆ ಅಂಗನವಾಡಿ ಕೇಂದ್ರದಲ್ಲಿ ಎಷ್ಟು ಜನ ನಾವು ಪ್ರೆಗ್ನೆಂಟ್ ವುಮೆನ್ಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವೋ ಅಷ್ಟು ಜನದ ಹೆಸರುಗಳು ಇಲ್ಲಿ ಶೋ ಆಗುತ್ತೆ. ನಾವು ಪ್ರೆಗ್ನೆಂಟ್ ವುಮೆನ್ಗಾಗಲಿ ಇಲ್ಲ ಲ್ಯಾಕ್ಟೇಟಿಂಗ್ ಮದರ್ಗಾಗಲಿ ಇಲ್ಲ 6 months to 3 years ಮಕ್ಕಳಿಗಾಗಲಿ THR ಕೊಡ್ತಾ ಇರೋದ್ರಿಂದ ನಾವು ಆ 3 ಜನಕ್ಕೂ ಕಂಪಲ್ಸರಿಯಾಗಿ ನಾವು THR ಅನ್ನೇ ಕೊಡಬೇಕು. ಯಾವುದೇ ಕಾರಣಕ್ಕೂ SCMನ ನಾವು ಅವರಿಗೆ ಕೊಡೋ ಆಗಿಲ್ಲ. ಇಲ್ಲಿ ನಾನು K ಪೂಜಾ ಅನ್ನೋ ಒಂದು ಫಲಾನುಭವಿನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಈ K ಪೂಜಾ ಅನ್ನೋ ಫಲಾನುಭವಿ ಮುಂದೆ THR ಅಂತ ಒಂದು ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಬೆನಿಫಿಷರಿ ಫೋಟೋ ಈಸ್ ನಾಟ್ ಕ್ಯಾಪ್ಚರ್ಡ್ ಆ್ಯಂಡ್ KYC ಪೆಂಡಿಂಗ್, ಅಂದರೆ ಬೆನಿಫಿಷರಿ ಫೋಟೋನ ನೀವು ಕ್ಯಾಪ್ಚರ್ ಮಾಡಿಲ್ಲ, ಹಾಗೆ KYCನೂ ನೀವು ಮಾಡಿಲ್ಲ, ಹಾಗಾಗಿ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಪ್ರೊಸೀಡ್ ಅನ್ನೋದನ್ನು ನೀವು ಟಿಕ್ ಮಾಡಬೇಕು. ಪ್ರೊಸೀಡ್ ಅನ್ನೋದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಮೊದಲನೇದು ಫೇಸ್ ಕ್ಯಾಪ್ಚರ್, ಹಾಗೆ ಎರಡನೇದು KYC ಅಂತ ತೋರಿಸುತ್ತೆ. ನಾವು ಮೊದಲನೇದು ಫೇಸ್ ಕ್ಯಾಪ್ಚರ್ ಮಾಡಬೇಕಾಗಿರೋದ್ರಿಂದ ಪ್ರೊಸೀಡ್ ಅನ್ನೋದನ್ನು ಮತ್ತೆ ನಾವು ಟಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಅನ್ನೋದನ್ನು ನಾವು ಟಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಒಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಆ ಕನ್ಸೆಂಟ್ ಫಾರ್ಮ್ನ ನಾವು ಅಗ್ರಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತೆಯರು ಈ ಕನ್ಸೆಂಟ್ ಫಾರ್ಮ್ನ ನಾವು ಅಗ್ರಿ ಮಾಡಲೇಬೇಕು. ಹಾಗಾಗಿ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಅದನ್ನು ನಾವು ಟಿಕ್ ಮಾಡಬೇಕು. ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡನ್ನು ಟಿಕ್ ಮಾಡಿದಾಗ ನಮಗೆ ಫೋಟೋ ಕ್ಯಾಪ್ಚರಿಂಗ್ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಫೋಟೋ ಕ್ಯಾಪ್ಚರಿಂಗ್ ಸಮಯದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ತಿಳ್ಕೊಳ್ಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ಫಲಾನುಭವಿಯ ಫೋಟೋ ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಫಲಾನುಭವಿನ ಕತ್ತಲಿರೋ ಪ್ರದೇಶದಲ್ಲಿ ಕೂರಿಸಿ ಫೋಟೋ ತೆಗಿಬೇಡಿ. ಬೆಳಕು ಇರೋ ಕಡೆ ಫೋಟೋ ತೆಗೆದ್ರೆ ನಿಮಗೆ ಈಸಿಯಾಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಹಾಗೆ ಫಲಾನುಭವಿಯ ಹಿಂಬದಿಯಲ್ಲಿ, ಅಂದರೆ ಫಲಾನುಭವಿ ಫೋಟೋ ತೆಗೆಯೋ ಹಿಂಬದಿ ಇದೆಯಲ್ಲ, ಆ ಹಿಂಬದಿ ಯಾವತ್ತೂ ಪ್ಲೇನ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಆ ಗೋಡೆಯಲ್ಲಿ ಯಾವುದೇ ರೀತಿಯಾದಂಥ ಗೋಡೆ ಬರಗಳು ಇರಕೂಡದು. ಹಾಗೆ ಫಲಾನುಭವಿಯನ್ನು ಸ್ಟ್ರೈಟ್ ಫೇಸ್ ಮಾಡಿಕೊಂಡು ಫೋಟೋ ತೆಗೆದಾಗ ಇಮಿಡಿಯೇಟ್ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಫಲಾನುಭವಿಯ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ, ಆ ಬ್ಲೂ ಕಲರಲ್ಲಿ ಪ್ರೊಸೀಡ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕು. ಆ ಬ್ಲೂ ಕಲರ್ ಪ್ರೊಸೀಡನ್ನು ನೀವು ಕ್ಲಿಕ್ ಮಾಡಿದ ನಂತರ ಫೋಟೋ ಕ್ಯಾಪ್ಚರಿಂಗ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ. ಸೊ ಫೋಟೋ ಕ್ಯಾಪ್ಚರಿಂಗ್ ಮಾಡಬೇಕಾದ್ರೆ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ಫಲಾನುಭವಿನ ಸ್ಟ್ರೈಟ್ ಫೇಸ್ ಆಗಿ ನಿಲ್ಲಿಸ್ಕೋಬೇಕು. ಸ್ಟ್ರೈಟ್ ಫೇಸ್ ಆಗಿ ನಿಲ್ಲಿಸ್ಕೊಂಡು ಫಲಾನುಭವಿಗೆ ಒಂದು ಸಲ ನೀವು ಕಣ್ರೆಪ್ಪೆನ ಮುಚ್ಚಿ ತೆಗಿಯೋಕ್ಕೆ ಹೇಳಬೇಕು. ಆ ಥರ ಮುಚ್ಚಿ ಒಂದು ಸತಿ ತೆಗೆದಾಗ ಈ ಥರ ನಿಮಗೆ ಐ ಬ್ಲಿಂಕ್ ಮತ್ತು ಸ್ಟ್ರೈಟ್ ಫೇಸ್ ಎರಡು ನಿಮಗೆ ಗ್ರೀನ್ ಕಲರ್ ಟಿಕ್ ಬರಬೇಕು. ಈ ಥರ ಗ್ರೀನ್ ಕಲರ್ ಟಿಕ್ ಬಂದಾಗ ಫೋಟೋ ಕ್ಯಾಪ್ಚರಿಂಗ್ ಸಕ್ಸಸ್ ಆಗುತ್ತೆ. ಫೋಟೋ ಸಕ್ಸಸ್ ಆದ ನಂತರ ನಿಮಗೆ ಫಲಾನುಭವಿಯ ಫೋಟೋ ಇಲ್ಲಿ ಶೋ ಆಗುತ್ತೆ. ಒಂದು ವೇಳೆ ನೀವು ಹೊಡೆದಿರೋ ಫೋಟೋ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ನಿಮಗೆ ಕ್ಯಾಪ್ಚರ್ ಎಗೇನ್ ಅಂತ ಕಾಣ್ತಾ ಇದೆ ನೋಡಿ, ಆ ಕ್ಯಾಪ್ಚರ್ ಎಗೇನ್ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಫಲಾನುಭವಿಯ ಫೋಟೋನ ಸರಿಯಾಗಿ ಮತ್ತೆ ತೆಗಿಬೋದು. ಸೊ ಹಾಗಾಗಿ ಇಲ್ಲಿ ಹೊಡೆದಿರೋ ಫೋಟೋ ಸರಿಯಾಗಿರೋದ್ರಿಂದ ನಾನು ಆ ಫಲಾನುಭವಿಯ ಫೋಟೋನ ಸೇವ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಅಂತ ಕೊಟ್ಟ ನಂತರ ನಾವು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಫಲಾನುಭವಿಯ ಫೋಟೋ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗುತ್ತೆ. ಅಂದರೆ ಮೊದಲನೇ ಸ್ಟೆಪ್ ಫೋಟೋ ಕ್ಯಾಪ್ಚರಿಂಗ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗುತ್ತೆ. ಇನ್ನು ಎರಡನೇ ಸ್ಟೆಪ್ ಏನಿದೆ, KYC ಮಾಡಬೇಕು. ಈ KYC ಮಾಡಬೇಕು ಅಂದರೆ ಪ್ರೊಸೀಡ್ ವಿತ್ KYC ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ನಾವು ಟಿಕ್ ಮಾಡಬೇಕು. ಪ್ರೊಸೀಡ್ ವಿತ್ KYC ನಾವು ಟಿಕ್ ಮಾಡಿದಾಗ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯೂಸ್ ದ ಸೇಮ್ ಆಧಾರ್ ನಂಬರ್ ಹ್ಯಾಸ್ ಅನ್ ಬೆನಿಫಿಷರೀಸ್ ಪ್ರೊಫೈಲ್ ಟು ಕಂಪ್ಲೀಟ್ ದ KYC ಪ್ರೋಸೆಸ್. ಅಂದರೆ ನೀವು ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿ ಮಾಡಿರ್ತಕ್ಕಂತಹ ಬೆನಿಫಿಷರಿಗೆ ಯಾರ ಆಧಾರ್ ನಂಬರ್ ಕೊಟ್ಟು ನೋಂದಣಿ ಮಾಡ್ಕೊಂಡಿರ್ತೀರೋ ಅದೇ ಆಧಾರ್ ನಂಬರ್ ಹಾಕಿ ನೀವು KYCನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಹಾಗೆ ಎರಡನೇದು, ಒನ್ಸ್ ದ KYC ಡೀಟೇಲ್ಸ್ ಆರ್ ಸೇವ್ಡ್
ಯು ಕೆನಾಟ್ ಮಾಡಿಫೈ ದಮ್ ಲೇಟರ್. ಅಂದರೆ ಒಂದ್ಸಲ ನೀವು ಈ KYC ಕಂಪ್ಲೀಟ್ ಆಗಿ ನೀವು ಸಕ್ಸಸ್ಫುಲಿ ಆಗಿ ಮಾಡಿದ್ರೆ ನಂತರ ಯಾವುದೇ ಕಾರಣಕ್ಕೂ ಅದನ್ನು ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ನೀವು ಈ KYC ಮಾಡೋ ಟೈಮಲ್ಲಿ ಯಾರ ಆಧಾರ್ ನಂಬರ್ ಹಾಕಿ ನೋಂದಣಿ ಮಾಡಿಕೊಂಡಿರ್ತೀರೋ ಅದೇ ಆಧಾರ್ ನಂಬರ್ ಹಾಕಿ ನೀವು ಈ KYC ಮಾಡಿದ್ರೆ ಒಳ್ಳೆಯದು. ಈ KYC ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕಾಣ್ತಾ ಇದೆ ನೋಡಿ. ಆ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ನ ನೀವು ಟಿಕ್ ಮಾಡಬೇಕು. ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ನ ನೀವು ಟಿಕ್ ಮಾಡಿದಾಗ UIDAI ಅಂದರೆ ಆಧಾರ್ ವೆಬ್ಸೈಟ್ಗೆ ಅದು ಲಿಂಕ್ ಆಗುತ್ತೆ. ಆ ಆಧಾರ್ ವೆಬ್ಸೈಟ್ಗೆ ಲಿಂಕ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಆ ಫಲಾನುಭವಿಯ ಆಧಾರ್ ನಂಬರ್ ನಾವು ಎಂಟ್ರಿ ಮಾಡಿದಾಗ ಆ ವೆಬ್ಸೈಟ್ ಅದನ್ನು ಕ್ರಾಸ್ ವೆರಿಫೈ ಮಾಡುತ್ತೆ, ಈ ಆಧಾರ್ ನಂಬರ್ ಕೊಟ್ಟಿರೋದು ಸರಿ ಇದೆಯೋ ಇಲ್ಲೋ ಅಂತ. ಹಾಗಾಗಿ ಆ ಫಲಾನುಭವಿಯ ಆಧಾರ್ ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಆ ಪ್ರೆಗ್ನೆಂಟ್ ವುಮೆನ್ನ ಆಧಾರ್ ನಂಬರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ನಿಮಗೆ ರೆಡ್ ಕಲರ್ ಕಾಣ್ತಾ ಇದೆ ನೋಡಿ. ಬಾಕ್ಸ್ ಒಳಗಡೆ ಕೆಲವು ಅಕ್ಷರಗಳಿದೆಯಲ್ಲ, ಆ ಅಕ್ಷರಗಳು ಯಾವ ರೀತಿ ಇದೆಯೋ ಅದೇ ಥರ ಅಕ್ಷರಗಳನ್ನ ನೀವು ಈ ಖಾಲಿ ಬಾಕ್ಸ್ನಲ್ಲಿ ಅದೇ ಥರ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಕ್ಯಾಪ್ಚಾ ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿ ಅಕ್ಷರಗಳಿದೆಯೋ ಅದೇ ರೀತಿ ಎಂಟ್ರಿ ಮಾಡಿದ್ರೆ ಮಾತ್ರ ಅದು ನೆಕ್ಸ್ಟ್ ತೊಗೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಅದು ತೊಗೊಳ್ಳೋದಿಲ್ಲ. ಹಾಗಾಗಿ ಕ್ಯಾಪ್ಚಾದಲ್ಲಿ ಯಾವ ರೀತಿ ಬಿಗ್ ಲೆಟ್ರ್ ಇದೆಯೋ ಸ್ಮಾಲ್ ಲೆಟ್ರ್ ಇದೆಯೋ ಅದನ್ನು ನೋಡ್ಕೊಂಡು ನೀವು ಅದೇ ರೀತಿ ಎಂಟ್ರಿ ಮಾಡಿ. ಅದೇ ರೀತಿ ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಅಂತ ನಿಮಗೆ ಗ್ರೀನ್ ಕಲರ್ ಕಾಣ್ತಾ ಇದೆ ನೋಡಿ, ಆ ಗ್ರೀನ್ ಕಲರ್ನ ನೆಕ್ಸ್ಟ್ನ ನೀವು ಟಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಫಲಾನುಭವಿಯ ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ಕೊಟ್ಟು ಮೊಬೈಲ್ ನಂಬರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಮೊಬೈಲ್ ನಂಬರ್ನ ಲಾಸ್ಟ್ 4 ಡಿಜಿಟ್ ಇಲ್ಲಿ ಶೋ ಆಗುತ್ತೆ ನೋಡಿ, ಅದೇ ನಂಬರ್ಗೆ OTP ಹೋಗುತ್ತೆ. ಆಗ ನೀವು ಆ ಫಲಾನುಭವಿಗೆ OTP ಹೋಗಿರ್ತಕ್ಕಂತಹ ಮೊಬೈಲ್ ನಂಬರಿಂದ ನೀವು OTP ಪಡೆದುಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕು. ಆ OTP ಎಂಟ್ರಿ ಮಾಡಿದ ನಂತರ ನಿಮಗೆ ಗ್ರೀನ್ ಕಲರಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ ನೋಡಿ, ಆ ಕಂಟಿನ್ಯೂ ನೀವು ಟಿಕ್ ಮಾಡಿ. ಒಂದು ಸಲ ನೀವು ಕಂಟಿನ್ಯೂ ಅಂತ ಟಿಕ್ ಮಾಡಿದ ನಂತರ UIDAI ವೆಬ್ಸೈಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಆಧಾರ್ ನಂಬರ್ನ ಪರಿಶೀಲನೆ ಮಾಡುತ್ತೆ. ಇವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಸರಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಆ ಕನ್ಸೆಂಟ್ ಫಾರ್ಮ್ನ ನೀವು ಅಲೋ ಕೊಡಬೇಕು. ಸೊ ಕನ್ಸೆಂಟ್ ಫಾರ್ಮ್ನ ನೀವು ಅಲೋ ಕ್ಲಿಕ್ ಮಾಡಬೇಕು. ಅಲೋ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ KYC ಪ್ರೋಸೆಸ್ ಏನಿದೆ ಅದು ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ನೋಡಿ, ಅಲೋ ಅಂತ ನೀವು ಕ್ಲಿಕ್ ಮಾಡಿದಾಗ ಈ KYC ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಅಂದರೆ ಎರಡನೇ ಸ್ಟೆಪ್ಪು ಈ KYC ಪ್ರೋಸೆಸ್ಸು ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಯಿತು. ಸಕ್ಸಸ್ಫುಲಿ ಕಂಪ್ಲೀಟ್ ಆದ ನಂತರ ಪ್ರೊಸೀಡ್ ಅಂತ ಬ್ಲೂ ಕಲರ್ ಕಾಣ್ತಿಲ್ಲ, ಆ ಪ್ರೊಸೀಡ್ನ ನೀವು ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ THR ಡಿಸ್ಟ್ರಿಬ್ಯೂಷನ್ ಪೇಜ್ ಓಪನ್ ಆಗುತ್ತೆ. ಈ THR ಡಿಸ್ಟ್ರಿಬ್ಯೂಷನ್ ಪೇಜ್ ಓಪನ್ ಆದಾಗ ನಿಮಗೆ ಇಲ್ಲಿ ನಂಬರ್ ಆಫ್ ಡೇಸ್ ಕೇಳುತ್ತೆ. THR 7 ಡೇಸ್ 15 ಡೇಸ್ 25 ಡೇಸ್. ಸೊ ನಾವೆಲ್ಲ THRನ ಒಂದು ತಿಂಗಳಿಗೆ 25 ಡೇಸಲ್ಲಿ ಕೊಡೋದ್ರಿಂದ ಆ 25 ಡೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ 25 ಡೇಸ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಂಬರ್ ಆಫ್ ಪಾಕೆಟ್ಸ್ ಅಂತ ಕೇಳುತ್ತೆ. ಆ ನಂಬರ್ ಆಫ್ ಪಾಕೆಟ್ ಜಾಗದಲ್ಲಿ 1ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಯಾವ ನಂಬರ್ ಕೊಟ್ಟು ನೀವು ನೋಂದಣಿ ಮಾಡ್ಕೊಂಡಿರ್ತೀರೋ ಆ ನಂಬರ್ಗೆ ವೆರಿಫೈ ಮಾಡೋ ಪರ್ಪಸ್ಗೋಸ್ಕರ ಅದು ರಿಕ್ವೆಸ್ಟ್ OTP ಕೇಳುತ್ತೆ. ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಅಥೆಂಟಿಕೇಶನ್ ಮಾಡೋ ಪರ್ಪಸ್ಗೋಸ್ಕರ ನೀವು ರಿಕ್ವೆಸ್ಟ್ OTPನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಈ ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಆ ರಿಕ್ವೆಸ್ಟ್ OTPನ ನೀವು ಕ್ಲಿಕ್ ಮಾಡಿದಾಗ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ಲಿ ನೋಂದಣಿ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಹೋಗಿರ್ತಕ್ಕಂತಹ OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಒಂದ್ಸಲ ನೀವು ಮೊಬೈಲ್ ನಂಬರ್ಗೆ ಹೋಗಿರ್ತಕ್ಕಂತಹ OTPನ ನೀವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಕಾಣ್ತಾ ಇದೆ ನೋಡಿ ರೆಡ್ ಕಲರಲ್ಲಿ, ಆ ವೆರಿಫೈನ ನೀವು ಕ್ಲಿಕ್ ಮಾಡಬೇಕು. ಸೊ ಆ ವೆರಿಫೈನ ನೀವು ಕ್ಲಿಕ್ ಮಾಡಿದ ನಂತರ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ಲಿ ನೋಂದಣಿ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರು ಸಕ್ಸಸ್ಫುಲಿ ಆಗಿ ವೆರಿಫೈ ಆಗುತ್ತೆ. ಆ ಮೊಬೈಲ್ ಸಕ್ಸಸ್ಫುಲಿ ವೆರಿಫೈ ಆದ ನಂತರ ಆ ಫಲಾನುಭವಿಯ ಮೊಬೈಲ್ ನಂಬರ್ಗೆ THR ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಒಂದು ಮೆಸೇಜ್ ಹೋಗುತ್ತೆ. ಅಲ್ಲಿಗೆ ಒಂದು ಫಲಾನುಭವಿಗೆ ನಾವು THR ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಫೋಟೋ ಕ್ಯಾಪ್ಚರಿಂಗ್ ಮಾಡ್ತೀವಿ, ನಂತರ ಈ KYC ಕಂಪ್ಲೀಟ್ ಮಾಡ್ತೀವಿ, ಮೂರನೇದು THR ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಈ 3 ಪ್ರೋಸೆಸ್ಸು ಕಂಪ್ಲೀಟ್ ಆಗಿ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗುತ್ತೆ. THR ಕೊಟ್ಟ ನಂತರ ಆ ಫಲಾನುಭವಿಯ ಮುಂದೆ ಬ್ಲೂ ಕಲರಲ್ಲಿ THR ಅಂತ ಕಾಣ್ತಾ ಇತ್ತು ನೋಡಿ, ಆ THR ಹೈಡ್ ಆಗುತ್ತೆ. ಅಂದರೆ ಆ ತಿಂಗಳು THR ಕಂಪ್ಲೀಟ್ ಆಗಿ ಸಕ್ಸಸ್ಫುಲಿ ಆಗಿ ಕೊಟ್ಟಿದ್ದೀವಿ ಅಂತ ಅರ್ಥ. ಈ ರೀತಿ ನಾವು ಪ್ರತಿ ತಿಂಗಳು ಪ್ರೆಗ್ನೆಂಟ್ ವುಮೆನ್ಗೆ, ಲ್ಯಾಕ್ಟೇಟಿಂಗ್ ಮದರ್ಗೆ, ಹಾಗೆ 6 months to 3 years ಮಕ್ಕಳಿಗೆ THR ಅನ್ನು ಕಂಪಲ್ಸರಿ ಕೊಡಲೇಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.